ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೈರಲ್ ತಿರಾಮಿಸು ರೆಸಿಪಿನ ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ, ಆದರೆ ಸೂಪರಾಗಿ ಬಂದಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ, ಈಸಿಯಾಗಿದೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು 2 ಪ್ಯಾಕೆಟ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೋಟ ಬಿಸಿನೀರಿನಲ್ಲಿ ಚೆನ್ನಾಗಿ ಕಲಸಿಟ್ಕೊಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ಒಂದು 4 ತುಂಡಾಗುವಷ್ಟು ಪನ್ನೀರು, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಹನಿ ಜೇನುತುಪ್ಪ, ಹಾಗೆಯೇ 1-2 ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು, ಹಾಗೆ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಇದು ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ಅದಾದಮೇಲೆ ನಾವು ಬ್ರೆಡ್ನ ಸೈಡ್ನೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಕಾಫಿ ನೀರೇನಿದೆ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಬಾಕ್ಸ್ನೊಳಗೆ ಹಾಕ್ಕೊಬೇಕು. ಆವಾಗಲೇ ನಾವು ಕ್ರೀಮ್ ಏನು ಗ್ರೈಂಡ್ ಮಾಡಿ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಮತ್ತೊಂದು ಪೀಸ್ ಬ್ರೆಡ್ನ ಹಾಗೇ ಕಾಫಿ ಪೌಡ್ರ್ನಲ್ಲಿ ಡಿಪ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಕ್ರೀಮ್ ಏನಿದೆ ಅದನ್ನು ಸೇರಿಸ್ಕೊಬೇಕು. ಅದನ್ನು ಮೇಲ್ಗಡೆ ಹಾಕಿಟ್ಟು ಅದಾದಮೇಲೆ ನಾವು ಒಂದು ಸ್ವಲ್ಪ ಕೋಕೋ ಪೌಡರ್ನ ಈ ಥರ ಜರಡಿನಲ್ಲಿ ಈ ಥರ ಮೇಲ್ಗಡೆ ಎಲ್ಲ ಕಡೆಯೂ ಸೇರಿಸ್ಕೊಬೇಕು. ಮೇಲ್ಗಡೆ ಎಲ್ಲನೂ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 8 ಅವರ್ಸ್ ಹಾಗೇ ಫ್ರಿಜ್ನಲ್ಲಿ ಇಟ್ಟು ಅದಾದಮೇಲೆ ತೆಗೆದು ತಿಂದಾಗ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ತಿರಾಮಿಸು. ನಾನಂತೂ ಟ್ರೈ ಮಾಡಿದ್ದೆ, ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಮಕ್ಕಳಿಗೆ ಇಷ್ಟ ಆಗ್ಬೋದು. ಇದಂತೂ ವೈರಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡೋದನ್ನು ಮರಿಬೇಡಿ.